ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು 5th ಸೆಮ್ ಅಲ್ಲಿರೋ ಇನ್ಕಮ್ ಟ್ಯಾಕ್ಸ್ ಲಾ ಅಂಡ್ ಪ್ರಾಕ್ಟೀಸಸ್ 1 ಸಬ್ಜೆಕ್ಟ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಬನ್ನಿ. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಫ್ಯೂ ಸಮ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ಸಮ್ನ ನೋಡೋಣ ಬನ್ನಿ. ಏನು ಹೇಳ್ತಿದ್ದಾರೆ ಅಂತಂದರೆ, ಮಿಸ್ಟರ್ ಚೇತನ್ ಈಸ್ ಅ ಪ್ರೊಡಕ್ಷನ್ ಮ್ಯಾನೇಜರ್ ಆಫ್ ಅ ಕಂಪನಿ ಇನ್ ಚೆನ್ನೈ. ಹಿಸ್ ಪರ್ಟಿಕ್ಯುಲರ್ಸ್ ಆಫ್ ಸ್ಯಾಲರಿ ಇನ್ಕಮ್ಸ್ ಆರ್ ಆಸ್ ಫಾಲೋ. ಚೇತನ್ ಅನ್ನೋರೊಬ್ರು ಪ್ರೊಡಕ್ಷನ್ ಮ್ಯಾನೇಜರ್ ಅಂತೆ ಒಂದು ಕಂಪ್ನಿಯಲ್ಲಿ. ಆ ಕಂಪ್ನಿಯಲ್ಲಿ ಇದೆ ಅಂತಂದರೆ ಚೆನ್ನೈಯಲ್ಲಿದೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂತಂದರೆ HR ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನಮ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಏನೇನು ಹೇಳ್ತಿದ್ದಾರೆ, ಒಂದು ಬೇಸಿಕ್ ಸ್ಯಾಲ್ರಿ ಇದೆಯಂತೆ, ಪರ್ ಮಂತ್ಗೆ 15,000. ಪರ್ ಮಂತ್ಗೆ 50,000 ಇರೋದನ್ನ ನಾವು ಪರ್ ಆ್ಯನಮ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇಯರ್ನೆಸ್ ಅಲವೆನ್ಸ್ ಇದೆಯಂತೆ 5,000 ಪರ್ ಮಂತ್. ಇದೇನಾಗುತ್ತೆ ಅಂತಂದರೆ, ಇದಿಷ್ಟು ಒಂದು ಸೆಂಟೆನ್ಸು. ಗಿವನ್ ಅಂಡರ್ ದ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್, ರಿಟೈರ್ಮೆಂಟ್ ಬೆನಿಫಿಟ್ಸ್ ಇಲ್ಲದೆ ಸರ್ವಿಸ್ ಬೆನಿಫಿಟ್ಗೆ ಎಂಟರ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದು. ಆ್ಯಂಡ್ ಕಮಿಷನ್ ಕೂಡ ಕೊಡ್ತಿದ್ದಾರೆ 12,000 ಆನ್ ದ ಟರ್ನ್ ಓವರ್ಸ್ ಅಚೀವ್ಡ್. ಆ್ಯಂಡ್ ಬೋನಸ್ ಕೊಟ್ಟಿದ್ದಾರೆ 4,000. HR ಇದೆ, HR ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇವ್ರಿಗೆ 8,000 ಪರ್ ಮಂತ್ HR ಬರ್ತಾ ಇದೆ. ಆ್ಯಂಡ್ ಇವ್ರು ಇರೋದು ಬಂದ್ಬಿಟ್ಟು ಒಂದು ರೆಂಟೆಡ್ ಹೌಸಲ್ಲಿ. ಅದಕ್ಕೆ ಇವ್ರು ಎಷ್ಟು ರೆಂಟ್ನ ಪೇ ಮಾಡ್ತಾರೆ ಅಂದರೆ 9,000ನ ರೆಂಟ್ನ ಪೇ ಮಾಡ್ತಾರೆ. ಅದೇ ಇವರಿಗೆ HR ಬರ್ತಿರೋದು 8,000 ಪರ್ ಮಂತ್. ಆ್ಯಂಡ್ ಟ್ರಾವೆಲಿಂಗ್ ಅಲವೆನ್ಸ್ ಕೂಡ ಕೊಟ್ಟಿದ್ದಾರೆ. ಈ ಟ್ರಾವೆಲಿಂಗ್ ಅಲವೆನ್ಸಸ್ ಮತ್ತು ಕನ್ವೆನ್ಸ್ ಅಲವೆನ್ಸಸ್ ಹೆಂಗಂತ ಅಂದರೆ, ಆಫೀಸ್ ಪರ್ಪಸ್ಗೆ ಎಷ್ಟು ಸ್ಪೆಂಡ್ ಮಾಡಿರ್ತಾರಲ್ಲ ಅದನ್ನು ಬಿಟ್ಬಿಟ್ಟು ಅನ್ಸ್ಪೆಂಟ್ ಅಮೌಂಟ್ ಏನಿರುತ್ತೋ ಅದ್ರ ಮೇಲೆ ಟ್ಯಾಕ್ಸ್ನ ಹಾಕಬೇಕಾಗುತ್ತೆ. ಬಟ್ ಇಲ್ಲೇನು ಹೇಳ್ತಿದ್ದಾರೆ, ಟ್ರಾವೆಲಿಂಗ್ ಅಲವೆನ್ಸಸ್ 1,600 ಪರ್ ಮಂತ್ ಫುಲ್ಲಿ ಸ್ಪೆಂಡ್ ಫಾರ್ ಅಫಿಷಿಯಲ್ ಪರ್ಪಸ್. ಯಾವಾಗೆಲ್ಲ ಇದು ಫುಲ್ಲಿ ಸ್ಪೆಂಡ್ ಅಂತ ಇರುತ್ತೋ ಅಫಿಷಿಯಲ್ ಪರ್ಪಸಸ್ಗೆ ಟ್ರಾವೆಲಿಂಗ್ ಅಲವೆನ್ಸಸ್ ಇಲ್ಲಾಂದರೆ ಕನ್ವೆನ್ಸ್ ಅಲವೆನ್ಸಸ್ ಎರಡು ಮಾತ್ರ ಫುಲ್ಲಿ ಸ್ಪೆಂಡ್ ಅಂತ ಇದ್ರೆ ತಗೋಬಾರ್ದು, ಎಕ್ಸಾಮ್ಟ್ ಅಂತ ತೋರಿಸ್ಬೇಕಾಗುತ್ತೆ. ಸಪೋಸ್ ಇದನ್ನು ಬಂದ್ಬಿಟ್ಟು 60% ಸ್ಪೆಂಟ್ ಆ್ಯಂಡ್ ರಿಮೈನಿಂಗ್ 40% ಅಂತ ಇರುತ್ತಲ್ಲ, ಅವಾಗ ಈ 40% ಏನಿರುತ್ತೋ ಅದನ್ನ ಮಾತ್ರ ಟ್ಯಾಕ್ಸೇಬಲ್ ಅಂತ ಕನ್ಸಿಡರ್ ಮಾಡಬೇಕು. ಸ್ಪೆಂಟ್ ಅಮೌಂಟ್ನ ಬಿಟ್ಬಿಡ್ಬೇಕು, ಅನ್ಸ್ಪೆಂಟ್ನ ಮಾತ್ರ ತಗೋಬೇಕಾಗುತ್ತೆ. ಸೊ ಇಷ್ಟೇ ಇಲ್ಲಿ ಸಮ್ ಹೇಳಿರೋದನ್ನು ಸಾಲ್ವ್ ಮಾಡೋಣ ಬನ್ನಿ. ಈ ಫಾರ್ಮೆಟ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಲಿಂಕ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಕೋಬೋದು. ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2024 and 25. ಫಸ್ಟ್ ಸ್ಟೆಪ್ನ ನಾವು ಸ್ಯಾಲ್ರಿನ ಕಂಡುಹಿಡ್ಕೊಳ್ಳೋಣ. ಬೇಸಿಕ್ ಪೇ ಕೊಟ್ಟಿದ್ದಾರೆ 15,000 ಪರ್ ಮಂತ್. ಅದನ್ನ 12 ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಪರ್ ಆ್ಯನಮ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾನೆ 15,000 ಪರ್ ಮಂತ್. ಅದನ್ನ ನಾವು ಪರ್ ಆ್ಯನಮ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಈ ಕ್ವಶನಲ್ಲಿ ಬೋನಸ್ ಕೂಡ ಕೊಟ್ಟಿದ್ದಾನೆ. ಬೋನಸ್ ಎಷ್ಟು ಕೊಟ್ಟಿದ್ದಾನೆ, 4,000 ಕೊಟ್ಟಿದ್ದಾನೆ. ಸೊ ನೋಡ್ಬೋದು ನೀವು ಇಲ್ಲಿ ಬೋನಸ್ನ ಕೂಡ ನಾನು ತಗೊಂಡಿದ್ದೀನಿ. ಆ್ಯಂಡ್ ಡಿಯರ್ನೆನ್ಸ್ ಪೇ ಕೊಟ್ಟಿಲ್ಲ, ಡಿಯರ್ನೆನ್ಸ್ ಅಲವೆನ್ಸ್ ಕೊಟ್ಟಿರೋದವನು. ಆ್ಯಂಡ್ ಕಮಿಷನ್ಸ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಕಮಿಷನ್ 12,000 ಕ್ಯಾಲ್ಕುಲೇಟ್ ಮಾಡೋಣ. ನಮಗೆ ಸ್ಯಾಲ್ರಿ ಕೊಟ್ಟಿರೋದು 3 ಐಟಮ್ಸು. ಡಿಯರ್ನೆನ್ಸ್ ಪೇ ಕೊಟ್ಟಿಲ್ಲ, ಅರಿಯರ್ಸ್ ಕೊಟ್ಟಿಲ್ಲ, ಅಡ್ವಾನ್ಸ್ ಕೊಟ್ಟಿಲ್ಲ. ಆ್ಯಂಡ್ ಎನ್ಕ್ಯಾಶ್ಮೆಂಟ್ ಆಫ್ ಅರ್ನಡ್ ಲೀವ್ ಸ್ಯಾಲ್ರಿ ಇದನ್ನು ಕೂಡ ಕ್ವಶನಲ್ಲಿ ಕೊಟ್ಟಿಲ್ಲ. ಅಲವೆನ್ಸಸ್ ಕೊಟ್ಟಿದ್ದಾರೆ, ಯಾವ್ದಾದ್ರು ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಡಿಯರ್ನೆನ್ಸ್ ಅಲವೆನ್ಸ್ ಕೊಟ್ಟಿದ್ದಾನೆ 5,000. ಸೊ 5,000 ಪರ್ ಮಂತ್ ಇರೋದು ಪರ್ ಆ್ಯನಮ್ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. 5,000 ಇಂಟು 12 ಮಾಡಿದ್ರೆ 16,000 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಹೇಳಿದ್ದಾನೆ, HRN ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಸೊ ಹೌಸ್ ರೆಂಟ್ ಅಲವೆನ್ಸಸ್ ಇದಕ್ಕೆ ವರ್ಕಿಂಗ್ ನೋಟ್ ಇರುತ್ತೆ, ಅದಕ್ಕೆ ಇಲ್ಲಿ ಈ ಸಿಂಬಲ್ನ ತೋರಿಸಿ ನೋಟ್ ಅಂತ ಬರೆಯೋಣ. ಇದಕ್ಕೆ ಸಪ್ರೇಟಾಗಿ ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ಸೊ ಕ್ಯಾಲ್ಕುಲೇಷನ್ ಆಫ್ HR ಅಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ 1 ಬಂದ್ಬಿಟ್ಟು ಅವ್ರ HR ಸ್ಯಾಲರಿನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸ್ಟೆಪ್ 2 ಬಂದ್ಬಿಟ್ಟು ಕಾಂಪಿಟೇಷನ್ ಆಫ್ ಟ್ಯಾಕ್ಸೇಬಲ್ HRನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. HR ಸ್ಯಾಲರಿ ಫಾರ್ಮುಲಾ ಎಷ್ಟೇ ಇರೋದು, ಬೇಸಿಕ್ ಪೇ ಪ್ಲಸ್ DA, ಅದು ರಿಟೈರ್ಮೆಂಟ್ ಬೆನಿಫಿಟ್ಗೆ ಹೋಗಿರ್ಬೇಕು, ಇಲ್ಲ ಸರ್ವಿಸ್ ಬೆನಿಫಿಟ್ಗೆ ಎಂಟರ್ ಆಗ್ತಾ ಇರಬೇಕು. ಆ್ಯಂಡ್ ಡಿಯರ್ನೆನ್ಸ್ ಪೇ, ಕಮಿಷನ್, ಈ 4 ಐಟಮ್ನ ಮಾತ್ರ ನಾವು HR ಸ್ಯಾಲರಿ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಇಲ್ಲಿ ನಮಗೆ ಬೇಸಿಕ್ ಪೇ ಗೊತ್ತು, ಎಷ್ಟು ಕೊಟ್ಟಿದ್ದಾನೆ 15,000 ಪರ್ ಮಂತ್ ಇರೋದನ್ನ ನಾವು ಪರ್ ಆ್ಯನಮ್ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಡಿಯರ್ನೆನ್ಸ್ ಅಲವೆನ್ಸ್ ಬಂದ್ಬಿಟ್ಟು 5,000 ಇದೆ, ಅದನ್ನ ಪರ್ ಆ್ಯನಮ್ ಕನ್ವರ್ಟ್ ಮಾಡ್ಕೊಂಡ್ರೆ 60,000 ಬರುತ್ತೆ. ಇದರಲ್ಲಿ 40%, 10% ಆ ಥರ ರಿಟೈರ್ಮೆಂಟ್ ಬೆನಿಫಿಟ್ಸ್ ಆಗ್ತಿದೆ ಅಂತ ಕೊಟ್ಟಿಲ್ಲ, ಜಸ್ಟ್ 5,000 ಕೊಟ್ಟವ್ರೆ. ಆ ಫುಲ್ ಎಂಟರ್ ಅಮೌಂಟ್ ಕೂಡ ಏನಾಗ್ತಿದೆ, ಎಂಪ್ಲಾಯ್ ರಿಟೈರ್ಮೆಂಟ್ ಬೆನಿಫಿಟ್ಸ್ಗೆ ಹೋಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಗಿವನ್ ಅಂಡರ್ ದ ಟರ್ಮ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಂತ ಏನಿಲ್ಲ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಇಲ್ಲಾಂದ್ರೆ ಸರ್ವಿಸ್ ಬೆನಿಫಿಟ್ಗೆ ಹೋಗ್ತಾ ಇದೆ ಅಂತ ಅರ್ಥ. ಸೊ 5,000 ಇರೋದನ್ನ ನಾವು ಪರ್ ಆ್ಯನಮ್ ಕನ್ವರ್ಟ್ ಮಾಡ್ಕೊಂಡ್ರೆ 60,000, ಆ ಎಂಟರ್ ಅಮೌಂಟ್ ಕೂಡ ಇಲ್ಲಿ ಬರುತ್ತೆ. ಡಿಯರ್ನೆನ್ಸ್ ಪೇ ಕೊಟ್ಟಿಲ್ಲ, ಕಮಿಷನ್ ಕೊಟ್ಟಿದ್ದಾರೆ 12,000. ಈ ಮೂರನ್ನು ಆ್ಯಡ್ ಮಾಡ್ಕೊಂಡ್ರೆ 2,52,000 ಬರುತ್ತಲ್ಲ.
ಇದೇ ಬಂದ್ಬಿಟ್ಟು ಸ್ಯಾಲ್ರಿ ಆಫ್ HRA ಆಗಿರುತ್ತೆ. ಆ್ಯಂಡ್ ಕೂಡ RPF ಸ್ಯಾಲ್ರಿನೂ ಇದೇ ಆಗಿರುತ್ತೆ. ನಾವು ಫರ್ದರ್ ಕ್ಯಾಲ್ಕುಲೇಷನ್ಸ್ ಅಲ್ಲಿ RPF ಸ್ಯಾಲ್ರಿನ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕು, ಅವಾಗ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ಟೆಪ್ 1 ಕೂಡ ಕ್ಯಾಲ್ಕುಲೇಟ್ ಮಾಡಾಯಿತು. ಸ್ಟೆಪ್ 2 ಬಂದ್ಬಿಟ್ಟು ಕಾಂಪ್ಯೂಟೇಷನ್ ಆಫ್ ಟ್ಯಾಕ್ಸೇಬಲ್ HRA. ಟ್ಯಾಕ್ಸೇಬಲ್ HRAನ ಇವಾಗ ಕಂಪ್ಯೂಟ್ ಮಾಡೋಣ ಬನ್ನಿ. ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅಂದರೆ ನಮಗೆ ಎಷ್ಟು ಆಕ್ಚುಯಲ್ ಅಲವೆನ್ಸ್ ಕೊಡ್ತಿದ್ದಾರೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಇಲ್ಲಿ 8,000 ಕೊಡ್ತಿದ್ದಾರೆ ಆಕ್ಚುಯಲ್ ಅಲವೆನ್ಸಸ್. ಸೊ 8,000 ಇಂಟು 12 ಮಾಡ್ಕೊಂಡ್ರೆ ನಮಗೆ 96,000 ಬರುತ್ತೆ. ನಮ್ಗೆ ಏನು ಅಲವೆನ್ಸ್ ಬರುತ್ತಲ್ಲ ಅದನ್ನ ನಾವು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅಂತ ಹೇಳ್ತೀವಿ. ಆ್ಯಂಡ್ ಲೆಸ್ ಮಾಡ್ಕೋಬೇಕಾಗುತ್ತೆ ಲಿಸ್ಟ್ ಆಫ್ ದ ಫಾಲೋಯಿಂಗ್. ಲಿಸ್ಟ್ ಆಫ್ ದ ಫಾಲೋಯಿಂಗ್ ಅಂದ್ರೆ ಏನಿಲ್ಲ, ಇಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಈ 3 ಸ್ಟೆಪ್ಸ್ ಅಲ್ಲಿ ಯಾವ್ದು ಕಡಿಮೆ ಇರುತ್ತೋ ಅದನ್ನ ನಾವು ಎಕ್ಸಾಮ್ಟೆಡ್ HRA ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ನೋಡ್ಬೋದು ನೀವು, ಸ್ಟೆಪ್ 1 ಬಂದ್ಬಿಟ್ಟು ಆಕ್ಚುಯಲ್ ರೆಂಟ್ ರಿಸೀವ್ಡ್ ಅಂದ್ರೆ ಆಕ್ಚುಯಲ್ ಅಲವೆನ್ಸ್ ರಿಸೀವ್ ಎಷ್ಟು ಮಾಡ್ತಿದ್ದೀವಿ ನಾವು 8,000 ಇಂಟು 12 ಅದನ್ನೇ ಬರ್ಕೋಬೇಕಾಗುತ್ತೆ 96,000. ಅಂಡ್ ಸ್ಟೆಪ್ 2 ಬಂದ್ಬಿಟ್ಟು ಆಕ್ಸಿಸ್ ಆಫ್ ದ ರೆಂಟ್ ಪೇಡ್, ನಾವು ರೆಂಟ್ ಎಷ್ಟನ್ನ ಪೇ ಮಾಡ್ತಿದ್ದೀವಿ ಅಂತ ತೋರಿಸ್ಕೋಬೇಕಾಗುತ್ತೆ. ಸೊ ನಾವು ಎಷ್ಟು ರೆಂಟ್ನ ಪೇ ಮಾಡ್ತಿರೋದು 9,000 ಪರ್ ಮಂತ್ಗೆ ರೆಂಟ್ನ ಪೇ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾನಂತೆ. ಇಲ್ಲಿ ನೋಡ್ಬೋದು ನೀವು 9,000 ಪರ್ ಮಂತ್ ರೆಂಟ್ನ ಪೇ ಮಾಡ್ತಿರೋದು. ಸೊ 9,000 ಇಂಟು 12 ಮಾಡ್ಕೊಂಡ್ರೆ 1,08,000 ಬರುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ ಎಕ್ಸಾಮ್ಷನ್ ಸಿಗುತ್ತೆ 10% ಆಫ್ ದ ಸ್ಯಾಲ್ರಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ 2,52,000 ಮೇಲೆ ನಾವು 10% ಮಾಡ್ಕೊಂಡ್ರೆ 25,200 ಬರುತ್ತೆ. ಇದನ್ನ ನಾವು ಈ 1,08,000 ಅಲ್ಲಿ ಲೆಸ್ ಮಾಡ್ಕೊಂಡ್ರೆ ನಮಗೆ 82,800 ಬರುತ್ತೆ. ಅದನ್ನ ಇನ್ನರ್ ಕಾಲಮ್ ಅಲ್ಲಿ ತೋರಿಸ್ಕೋಬೇಕಾಗುತ್ತೆ. ಆ್ಯಂಡ್ ಸ್ಟೆಪ್ 3 ಬಂದ್ಬಿಟ್ಟು ಇದು 50% ಇಲ್ಲಾಂದ್ರೆ 40% ಆಫ್ ದ ಸ್ಯಾಲ್ರಿ ಆಗಿರುತ್ತೆ. ಇಲ್ಲಿ 50% ಏನಕ್ಕೆ ತಗೊಂಡಿದ್ದೀನಿ ಅಂತ ಅಂದ್ರೆ 4 ಮೆಟ್ರೋಪಾಲಿಟಿಷನ್ಸ್ ಏರಿಯಾ ಕೊಟ್ಟಿದ್ದಾನೆ. ಇದಕ್ಕೆ 4 ಮಾತ್ರ ಕನ್ಸಿಡರ್ ಮಾಡ್ಕೋಬೇಕು. ಯಾವ್ಯಾವ ಏರಿಯಾ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದು ಕಲ್ಕತ್ತಾ, ಇನ್ನೊಂದು ಚೆನ್ನೈ, ಇನ್ನೊಂದು ಮುಂಬೈ, ಆ್ಯಂಡ್ ಫೈನಲ್ ಆಗಿ ಬರೋದು ಡೆಲ್ಲಿ. ಬೆಂಗಳೂರು ಕೊಟ್ಟಿಲ್ಲ. ಈ 4 ಸಿಟೀಸ್ ನೇಮ್ ನ ಮೆನ್ಷನ್ ಮಾಡಿದ್ರೆ ನಾವು 50% ಆಫ್ ದ ಸ್ಯಾಲ್ರಿ ಅಂತ ಇಲ್ಲಿ ಟ್ರೀಟ್ ಮಾಡಬೇಕಾಗುತ್ತೆ. ಸಪೋಸ್ ಇಲ್ಲಿ ಬೆಂಗಳೂರು ಅಂತ ಕೊಟ್ಟಿದ್ರೇನು ಕ್ವಶನ್ ಅಲ್ಲಿ 40% ಅಂತ ತಗೋಬೇಕಾಗುತ್ತೆ, ನಾಟ್ 50%. ಈ 4 ಏರಿಯಾ ನೇಮ್ ನ ಬಿಟ್ಟು ಯಾವುದೇ ಒಂದು ಏರಿಯಾ ನೇಮ್ ಬಂದ್ರೆ ನಾವು 40% ತಗೋಬೇಕಾಗುತ್ತೆ. ಸೊ ಕ್ವಶನ್ ಅಲ್ಲಿ ಯಾವ ಏರಿಯಾ ಕೊಟ್ಟಿದ್ದಾನೆ ನೋಡೋಣ ಬನ್ನಿ. ಚೆನ್ನೈ ಅಂತ ಕೊಟ್ಟಿದ್ದಾನೆ. ಸೊ ನಾವು ಕನ್ಸಿಡರ್ ಮಾಡಬೇಕಾಗಿರೋ ಏರಿಯಾ ಯಾವ್ಯಾವುದು, ಕಲ್ಕತ್ತಾ, ಚೆನ್ನೈ, ಮುಂಬೈ ಆ್ಯಂಡ್ ಡೆಲ್ಲಿ. ಕೊಟ್ಟಿರೋದು ಚೆನ್ನೈ. ಸೊ 50% ನಾವು ಟ್ರೀಟ್ ಮಾಡಬೇಕಾಗುತ್ತೆ. 50% ಆಫ್ ದ ಸ್ಯಾಲ್ರಿ 2,52,000 ಮೇಲೆ 50% ಮಾಡಿದ್ರೆ 1,26,000 ಬರುತ್ತೆ. ಈ ಮೂರಲ್ಲಿ ಯಾವ್ದು ತುಂಬಾ ಕಡಿಮೆ ಅಮೌಂಟ್ ಇರುತ್ತೋ ಅದನ್ನ ನಾವು ಎಕ್ಸಾಮ್ಟೆಡ್ HRA ಅಂತ ಟ್ರೀಟ್ ಮಾಡ್ತೀವಿ. ಸೊ ಇಲ್ಲಿ ಕಂಡೀಷನ್ 2 82,800 ಬಂದ್ಬಿಟ್ಟು ಎಕ್ಸಾಮ್ಟೆಡ್ HRA ಬಿಕಾಸ್ ಇಟ್ ಇಸ್ ದ ಲೀಸ್ಟ್ ಆಫ್ ದ ಫಾಲೋಯಿಂಗ್. ಈ 3 ಕಂಡೀಷನ್ ಅಲ್ಲಿ ಅದೇ ಕಡಿಮೆ ಇರೋದು. ಸೊ 96,000 ಅಲ್ಲಿ 82,800 ಲೆಸ್ ಮಾಡಿದ್ರೆ 13,200 ಬರುತ್ತೆ. ಇದೇ ಬಂದ್ಬಿಟ್ಟು ನಮಗೆ ಟ್ಯಾಕ್ಸೇಬಲ್ HRA ಆಗಿರುತ್ತೆ. HRA ಕೂಡ ಕ್ಯಾಲ್ಕುಲೇಟ್ ಮಾಡಾಯ್ತು ನಾವು. ಇವಾಗ ಟ್ರಾವೆಲಿಂಗ್ ಅಲವೆನ್ಸಸ್ ಆಲ್ರೆಡಿ ನಾನು ಹೇಳಿದ್ದೀನಿ. ಟ್ರಾವೆಲಿಂಗ್ ಅಲವೆನ್ಸಸ್ ಅಂದ್ರೆ ಕನ್ವೆನ್ಸ್ ಅಲವೆನ್ಸ್ ಬಂದ್ಬಿಟ್ಟು ಫುಲ್ಲಿ ಸ್ಪೆಂಟ್ ಇದ್ರೆ ಅದು ನಾವು ಎಕ್ಸಾಮ್ಟ್ ಅಂತ ತೋರಿಸ್ತೀವಿ. ಸೊ ಟ್ರಾವೆಲಿಂಗ್ ಅಲವೆನ್ಸ್ ಬಂದ್ಬಿಟ್ಟು 1,600 ಪರ್ ಮಂತ್ ಇರೋದನ್ನ ನಾವು ಪರ್ annum ಕನ್ವರ್ಟ್ ಮಾಡಿದ್ರೆ 19,200 ಬರುತ್ತೆ. ಫುಲ್ಲಿ ಸ್ಪೆಂಟ್ ಆಗಿರೋದ್ರಿಂದ ಅದನ್ನ ಎಕ್ಸಾಮ್ಟ್ ಅಂತ ತೋರಿಸಿದೀವಿ. ಫುಲ್ಲಿ ಸ್ಪೆಂಟ್ ಇಲ್ಲಿ ನೋಡ್ಬೋದು ಬರ್ದಿದ್ದೀನಿ ಫುಲ್ಲಿ ಸ್ಪೆಂಟ್ ಅಂತ. ಫುಲ್ಲಿ ಸ್ಪೆಂಟ್ 19,200. ಸೊ ನಿಲ್ ಅಮೌಂಟ್. ಅದೇನಾದ್ರೂ ಸಪೋಸ್ ಆಫ್ ಅಮೌಂಟ್ ಸ್ಪೆಂಡ್ ಮಾಡಿ ಆಫ್ ಅನ್ಸ್ಪೆಂಟ್ ಇದ್ರೆ ಅನ್ಸ್ಪೆಂಟ್ ಏನಿರುತ್ತೋ ಅದನ್ನ ಮಾತ್ರ ತಗೋಬೇಕಾಗುತ್ತೆ. ಸೊ ಸ್ಟೆಪ್ 4 ಬಂದ್ಬಿಟ್ಟು ಪ್ರಾವಿಡೆಂಟ್ ಫಂಡ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈ ಪ್ರಾವಿಡೆಂಟ್ ಫಂಡ್ ಅಲ್ಲಿ ಎಂಪ್ಲಾಯರ್ ಏನ್ ಕಾಂಟ್ರಿಬ್ಯೂಟ್ ಮಾಡಿರ್ತಾನಲ್ಲ ಅದನ್ನ ಮಾತ್ರ ತಗೋಬೇಕು. ಸೊ ಇದಕ್ಕೆ ನೋಟ್ಗಳನ್ನ ಬರ್ದಿದ್ದೀನಿ. ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್ಸ್ ಅಲ್ಲಿರುತ್ತೆ. ಸೊ ಹೇಳ್ಕೊಡ್ತೀನಿ ಬನ್ನಿ. ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾನೆ ಗೈಸ್, ಕ್ವಶನ್ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ. ಅವಾಗಲೇ ಇದನ್ನ ಆ್ಯಡ್ ಮಾಡೋದು ಮರ್ತೋಗಿದ್ದೆ. ಸೊ RPF ಬಂದ್ಬಿಟ್ಟು ಎಂಪ್ಲಾಯ್ ಕಾಂಟ್ರಿಬ್ಯೂಷನ್ಸ್ ಇಲ್ಲಿ ತೋರಿಸ್ತಿದೆ ನೋಡಿ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು ದ RPF ಇಸ್ 15% ಆನ್ ದ ಸ್ಯಾಲ್ರಿ. ಇಲ್ಲಿ ಯಾವ ಸ್ಯಾಲ್ರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. RPF ಸ್ಯಾಲ್ರಿನ ಸಪ್ರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಅಂಡ್ ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF ಇಸ್ 15,000 at 14% ಆಫ್ ಇಂಟ್ರೆಸ್ಟ್ ರೇಟ್ ಅಂತ ಕೊಟ್ಟಿದ್ದಾನೆ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಪ್ರಾವಿಡೆಂಟ್ ಫಂಡ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ RPF ನೋಟ್ ಕ್ರಿಯೇಟ್ ಮಾಡಿದ್ದೀನಿ. ನೋಡ್ಬೋದು ನೀವು ನೋಟ್ 3 ಅಂತ ಮೆನ್ಷನ್ ಮಾಡಲೇಬೇಕಾಗುತ್ತೆ ಬಿಕಾಸ್ ವ್ಯಾಲ್ಯೂಯೇಟರ್ ಹುಡುಕ್ತಾರೆ ಎಲ್ಲಿದೆ ನೋಟ್ 3 ಅಂತ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ 15% ಆನ್ ದ ಸ್ಯಾಲ್ರಿ ಅಂತ ಹೇಳಿದ್ದಾರೆ. ಈ ಸ್ಯಾಲ್ರಿ ಎಲ್ಲಿಂದ ಬಂತು ನಾನು ಆಲ್ರೆಡಿ ಹೇಳಿದ್ದೀನಿ. HRA ಸ್ಯಾಲ್ರಿ ಮತ್ತೆ RPF ಸ್ಯಾಲ್ರಿ ಒಂದೇ ಆಗಿರುತ್ತೆ ಅಂತ.
ಸೊ 2,52,000 ಬಂದಿದೆ ನಮಗೆ ಸ್ಯಾಲ್ರಿ. ಸೊ ಅದ್ರ ಮೇಲೆ 15% ಮಾಡಬೇಕಾಗುತ್ತೆ. 15% ಆನ್ ದ ಸ್ಯಾಲ್ರಿ. 2,52,000 ಮೇಲೆ 15% ಮಾಡಿದ್ರೆ 37,800 ಬರುತ್ತೆ. ಅಂಡ್ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಎಕ್ಸಾಮ್ ಬಂದ್ಬಿಟ್ಟು 12%, ಇದು ಫಿಕ್ಸ್ಡ್ ಆಗಿರುತ್ತೆ. 12% ಆನ್ ದ ಸ್ಯಾಲರಿ ಇಸ್ ಎಕ್ಸಾಮ್ಷನ್. ಸೊ 2,52,000 ಮೇಲೆ 12% ಮಾಡಿದ್ರೆ 30,240 ಬರುತ್ತೆ. ಈ 30,240ನ 37,800 ಮೈನಸ್ ಮಾಡಿದಾಗ 7,560 ಬರುತ್ತೆ. ಇದೇ ಬಂದ್ಬಿಟ್ಟು ಟ್ಯಾಕ್ಸೇಬಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ದ ಎಂಪ್ಲಾಯರ್ ಟುವರ್ಡ್ಸ್ RPF ಆಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು 7,560 ಹಾಕೊಂಡಿದ್ದೀನಿ. ಹೆಂಗ್ ಬಂತು? ಸೊ ಇಲ್ಲಿ ವರ್ಕಿಂಗ್ ನೋಟ್ ಮಾಡಿ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಏನಿರೋದು, ಇಂಟ್ರೆಸ್ಟ್ ಕ್ರೆಡಿಟೆಡ್ ಟು RPF. ಇದಕ್ಕೂ ಕೂಡ ಸಪ್ರೇಟ್ ನೋಟೇ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ನೋಟ್ 4 ಅಂತ ಎಲ್ಲ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ RPF ಬಂದ್ಬಿಟ್ಟು 15,000 ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ. ನಮ್ಗೆ ಎಕ್ಸಾಮ್ಟ್ ಇರೋದು ಬಂದ್ಬಿಟ್ಟು 9.5%. ಸೊ ಇಂಟ್ರೆಸ್ಟ್ ಆನ್ RPF 15,000, ಎಕ್ಸಾಮ್ಟ್ ಆಫ್ ಇಂಟ್ರೆಸ್ಟ್ ಆಫ್ RPF ಇಸ್ 15,000 ಇಂಟು ಎಕ್ಸಾಮ್ಷನ್ ರೇಟ್ ಇಂಟು ಇಂಟ್ರೆಸ್ಟ್ ಅರ್ನೆಡ್ ಪರ್ಸೆಂಟೇಜ್. ಇದು ಫಾರ್ಮುಲಾ ಪ್ರಕಾರ ಹೋದ್ರೆ ಹಿಂಗಾಗುತ್ತೆ. ಆದ್ರೆ ಇನ್ನು ಸಿಂಪಲ್ ಆಗಿ ಹೇಳ್ಕೊಡ್ಬೇಕಂತಂದ್ರೆ 15,000 ಡಿವೈಡೆಡ್ ಬೈ 14. ಈ 14% ಏನು ಇಂಟ್ರೆಸ್ಟ್ ರೇಟ್ ನಮಗೆ ಕೊಟ್ಟಿರ್ತಾರಲ್ಲ, ಅದನ್ನ ಡಿವೈಡ್ ಮಾಡ್ಕೊಳ್ಳಿ. ಸೊ ನಮ್ಗೆ ಅವಾಗ 1% ವ್ಯಾಲ್ಯೂ ಎಷ್ಟಂತ ಗೊತ್ತಾಗುತ್ತೆ. ನಮಗೆ ಬರೋ 1% ವ್ಯಾಲ್ಯೂನ ನಾವು ಇಂಟು 9.5% ಮಾಡ್ಕೊಂಡ್ರೆ ನಮಗೆ 10,179 ಬರುತ್ತೆ. ಈ ಥರನೂ ಮಾಡ್ಬೋದು, ಇಲ್ಲಾಂದ್ರೆ ಈ ಥರನೂ ಮಾಡ್ಬೋದು. ಇಂಟ್ರೆಸ್ಟ್ ಅಮೌಂಟ್ ಇಂಟು ಎಕ್ಸಾಮ್ಷನ್ಸ್ ರೇಟ್ ಡಿವೈಡೆಡ್ ಬೈ ಇಂಟ್ರೆಸ್ಟ್ ಅರ್ನಡ್. ಈ ಫಾರ್ಮುಲಾ ಇಟ್ಕೊಂಡು ಮಾಡಿದ್ರು ನಮಗೆ ಒಂದೇ ಆನ್ಸರ್ ಬರುತ್ತೆ. ಸೊ ಈ ಬರೋ ಆನ್ಸರ್ನ ನಾವು ಈ 15,000 ಲೆಸ್ ಮಾಡಿಕೊಂಡ್ರೆ 4,821 ಇರುತ್ತಲ್ಲ, ಇದೇ ಟ್ಯಾಕ್ಸೇಬಲ್ ಇಂಟ್ರೆಸ್ಟ್ ಅಮೌಂಟ್ ಆಗಿರುತ್ತೆ. ಇಂಟ್ರೆಸ್ಟ್ ಟುವರ್ಡ್ಸ್ RPF 4,821. ಸೊ ಪರ್ಕ್ವಿಸಿಟ್ಸ್ ಏನು ಕೊಟ್ಟಿಲ್ಲ. ಇಲ್ಲಿ ಬಂದಿರೋ ಎಲ್ಲ ಅಮೌಂಟ್ನು ನಾವು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬರುತ್ತೆ ಗ್ರಾಸ್ ಸ್ಯಾಲರಿ ಎಷ್ಟಂತಂದ್ರೆ 2,81,581 ಗ್ರಾಸ್ ಸ್ಯಾಲರಿ ಬಂದಿದೆ. ಇದರಲ್ಲಿ ನಾವು ಕೆಲವೊಂದು ಡಿಡಕ್ಷನ್ಸ್ ಇರುತ್ತೆ ಅಂಡರ್ ಸೆಕ್ಷನ್ 16 ಆಫ್ IT ಆಕ್ಟ್ 1961. ಅದ್ರ ಪ್ರಕಾರ ಡಿಡಕ್ಷನ್ಸ್ನ ಮಾಡ್ಕೋಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಸಬ್ಸೆಕ್ಷನ್ I ಆರ್ 1 50,000 ಇದೆ. ಇದು ಫಿಕ್ಸ್ಡ್ ಅಮೌಂಟ್. ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ ಇದು ಯಾರಿಗೆ ಕೊಡ್ತಾರೆ, ಯಾಕೆ ಕೊಡ್ತಾರೆ ಅಂತ ನಾನು ಆಲ್ರೆಡಿ ಫಾರ್ಮೆಟ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಫಾರ್ಮೆಟ್ ಅಲ್ಲೇ ಕೇಳಿಸ್ಕೊಳ್ಳಿ. ಆ್ಯಂಡ್ ಪ್ರೊಫೆಷನಲ್ ಟ್ಯಾಕ್ಸಸ್, ಯಾವ್ಯಾವ ಥರ ಪ್ರೊಫೆಷನಲ್ ಟ್ಯಾಕ್ಸಸ್ ಇರುತ್ತೆ ಅಂತ ಫಾರ್ಮೆಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದನ್ನು ಕೂಡ ಈ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಅದಕ್ಕೆ ನಿಲ್ಲಾಕಿದ್ದೀನಿ. ಈ ಬಂದಿರೋ 2,81,581 ಗ್ರಾಸ್ ಸ್ಯಾಲರಿಯಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಲೆಸ್ ಮಾಡಿಕೊಂಡ್ರೆ 2,31,581 ಬರುತ್ತಲ್ಲ, ಅದೇ ಟ್ಯಾಕ್ಸಬಲ್ ಸ್ಯಾಲರಿ ಇನ್ಕಮ್ ಆಗಿರುತ್ತೆ. ನಾನು ಈ ಕ್ವಶನ್ ನೋಡ್ಬೋದು, ಏನ ಫೈನ್ ಮಾಡಕ್ಕೆ ಹೇಳಿದರೆ ಟ್ಯಾಕ್ಸಬಲ್ ಸ್ಯಾಲರಿ ಇನ್ಕಮ್. ನಾವೇನು ಮಾಡಿದ್ದೀವಿ, ಟ್ಯಾಕ್ಸಬಲ್ ಸ್ಯಾಲರಿ ಇನ್ಕಮ್ನ ಫೈನ್ ಮಾಡಿದ್ದೀವಿ. ಸೊ ಇಲ್ಲಿ ಫೈನ್ ಮಾಡಿದ್ದೀವಿ ಅಂತ ಅಂದರೆ ನಾವು ಸೊಲ್ಯೂಷನ್ನ ಸಾಲ್ವ್ ಮಾಡಿದ್ದೀವಿ ಅಂತ ಅರ್ಥ. ಓಕೆ ಗೈಸ್, ಇನ್ನು ಫ್ಯೂ ಸಮ್ಸ್ ಬಾಕಿ ಇದೆ, ಅದನ್ನ ನೆಕ್ಸ್ಟ್ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ.